ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ರಾಜ್ಕುಮಾರ್ ಇವರಿಗೆ ಧನ್ಯವಾದಗಳು. ಯಾಕಂದ್ರೆ ಇವರು ₹40 ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದೇ ರೀತಿ ನೀವೇನಾದ್ರೂ ಹೊಸದಾಗಿ ಕಲಿತಾ ಇದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮೂಲಕ ನನಗೆ ಸಪೋರ್ಟ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ಬ್ಲೂಟೂತ್ A2DP ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬ್ಲೂಟೂತ್ A2DP ಡಿವೈಸ್ ಅಂದ್ರೆ ಏನು, ಇದರಿಂದ ಏನೆಲ್ಲ ಪ್ರಯೋಜನ, ಇದನ್ನ ಯೂಸ್ ಮಾಡೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ A2DP ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. A2DP ಅಂತಂದ್ರೆ ಅಡ್ವಾನ್ಸ್ ಆಡಿಯೋ ಡಿವೈಸ್ ಪ್ರೊಫೈಲ್. ಸ್ನೇಹಿತರೆ, ನಾವು ಕಳೆದ ಸಂಚಿಕೆಯಲ್ಲಿ ನಮ್ಮ ಆಂಡ್ರಾಯ್ಡ್ ಡಿವೈಸ್ ಇಂದ ವಿಂಡೋಸ್ PC-ಗೆ ಬ್ಲೂಟೂತ್ ನ ಪೇರ್ ಮಾಡಿಕೊಂಡು ಫೈಲ್ ಅನ್ನ ಸೆಂಡ್ ಮತ್ತೆ ರಿಸೀವ್ ಯಾವ ರೀತಿ ಮಾಡ್ಕೊಳ್ಳೋದು ತಿಳ್ಕೊಂಡ್ವಿ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ಅದೇ ರೀತಿ ನಮ್ಮ ಆಂಡ್ರಾಯ್ಡ್ ಡಿವೈಸಿನ ಆಡಿಯೋ ಅಥವಾ ಸೌಂಡ್ ಅನ್ನ ನಮ್ಮ ಲ್ಯಾಪ್ಟಾಪ್ ಗೆ ಕಾಸ್ಟ್ ಮಾಡೋದು ಅಥವಾ ಶೇರ್ ಮಾಡೋದು ಯಾವ ರೀತಿ ತಿಳ್ಕೊಳ್ಳೋಣ. ಇನ್ನ ನಮಗೆ A2DP ಡಿವೈಸ್ ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ, ನಾವು ಝೂಮ್ ಮೀಟಿಂಗ್ ಅಟೆಂಡ್ ಮಾಡುವಾಗ, ಸಾಂಗ್ಸ್ ಕೇಳುವಾಗ, ನಾವು ಮೀಟಿಂಗ್ ನ ಕೇಳ್ತಾನೆ ಮೀಟಿಂಗ್ ಅನ್ನ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ರೆಕಾರ್ಡಿಂಗ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್, A2DP ಡಿವೈಸ್ ಫೀಚರ್ ವರ್ಕ್ ಆಗೋದಕ್ಕೆ ನಮ್ಮ ಹತ್ರ ಏನೇನಿರಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಆಕ್ಸೆಸಿಬಲ್ ಬ್ಲೂಟೂತ್ ರಿಸೀವರ್, ಒಂದು NVIDIA ಆಡ್ ಆನ್, ಇನ್ನೊಂದು ಬ್ಲೂಟೂತ್ ಆಡಿಯೋ ರಿಸೀವರ್ ಡ್ರೈವರ್. ಇದಿಷ್ಟಿದ್ರೆ ಸಾಕು. ಸ್ನೇಹಿತರೆ, ಇನ್ನ A2DP ಡಿವೈಸ್ ಇದನ್ನ ಸೆಟ್ ಮಾಡೋದು ಯಾವ ರೀತಿ, ಇದನ್ನ ಬಳಸೋದು ಯಾವ ರೀತಿ, ಇದನ್ನ ಈಗ ಪ್ರಾಕ್ಟಿಕಲ್ ಡೆಮೋ ಮೂಲಕ ತಿಳಿತಾ ಹೋಗೋಣ. ಸ್ನೇಹಿತರೆ, ಇವಾಗ ನಾನು ಮೊದಲನೇದಾಗಿ ಆಕ್ಸೆಸಿಬಲ್ ಬ್ಲೂಟೂತ್ ರಿಸೀವರ್ NVIDIA ಆಡ್ ಆನ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಈ ಆಡ್ ಆನ್ ಬೇಕಾಗಿದ್ದಲ್ಲಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಇದರ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Desktop list, Saagar not selected 1 of 9. Location, Saagar tooltip. Space, selected. Saagar file explorer. Items view list. Contacts not selected. Row 1 column 1 of 13. Saagar tab selected 1 of 1. ಸ್ನೇಹಿತರೆ, ಇವಾಗ ಯೂಸರ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D desktop D documents column 3 of 13. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಎಂಟರ್. Items view list. Balabolka not selected 1 of 7. ಸ್ನೇಹಿತರೆ, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ A ಪ್ರೆಸ್ ಮಾಡ್ತಾ ಇದ್ದೀನಿ. A accessible Bluetooth audio receiver 1.16 of 7. ಓಕೆ ಫ್ರೆಂಡ್ಸ್, ಆಕ್ಸೆಸಿಬಲ್ ಬ್ಲೂಟೂತ್ ರಿಸೀವರ್ NVIDIA ಆಡ್ ಆನ್. ನಾನೀಗ ಇದನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on installation dialog. Are you sure you want to install this add-on? Only install add-ons from trusted sources. Add-on accessible Bluetooth audio receiver 1.1. Yes button Alt plus Y. ಸ್ನೇಹಿತರೆ, ಇವಾಗ ನಮ್ಮ ಫೋಕಸ್ ಆಲ್ರೆಡಿ ಎಸ್ ಬಟನ್ ಮೇಲೆ ಇದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Installing accessible Bluetooth audio receiver dialog. Thank you for installing accessible Bluetooth audio receiver. We hope this add-on makes your experience smoother. Remember, your creativity has no limits. Keep creating and innovating. Best regards, Muhammad. OK button. Please wait. 0%. Please wait. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ NVIDIA ಆಡ್ ಆನ್ ಇನ್ಸ್ಟಾಲ್ ಆಯಿತು. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button Alt plus Y. ಸ್ನೇಹಿತರೆ, ಇವಾಗ NVIDIA ರಿಸ್ಟಾರ್ಟ್ ಕೇಳ್ತಾ ಇದೆ. ನಮ್ಮ ಫೋಕಸ್ ಆಲ್ರೆಡಿ ಎಸ್ ಬಟನ್ ಮೇಲೆ ಇದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Loading NVDA. Please wait. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಬ್ಲೂಟೂತ್ ರಿಸೀವರ್ NVIDIA ಆಡ್ ಆನ್ ಇನ್ಸ್ಟಾಲ್ ಆಯಿತು. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಬ್ಲೂಟೂತ್ ಆಡಿಯೋ ರಿಸೀವರ್ ಡ್ರೈವರ್ ನ ಇನ್ಸ್ಟಾಲ್ ಮಾಡೋಣ. ನಾನೀಗ ಮೈಕ್ರೋಸಾಫ್ಟ್ ಸ್ಟೋರ್ ನ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box edit blank. ಸ್ನೇಹಿತರೆ, ಇವಾಗ ನಾನು ಸರ್ಚ್ ಬಾಕ್ಸ್ ಅಲ್ಲಿ ಸ್ಟೋರ್ ಟೈಪ್ ಮಾಡ್ತಾ ಇದ್ದೀನಿ. STORE. Microsoft Store System 1 of 5. ಓಕೆ ಫ್ರೆಂಡ್ಸ್, ಮೈಕ್ರೋಸಾಫ್ಟ್ ಸ್ಟೋರ್. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Store. ಸ್ನೇಹಿತರೆ, ಇವಾಗ ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಆಗಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ನಾವು ಮೈಕ್ರೋಸಾಫ್ಟ್ ಸ್ಟೋರ್ ಇಂದ ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಅಥವಾ ಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ಮೈಕ್ರೋಸಾಫ್ಟ್ ಅಕೌಂಟ್ ಇರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಸ್ನೇಹಿತರೆ, ಇವಾಗ ನಾನು ಮೈಕ್ರೋಸಾಫ್ಟ್ ಸ್ಟೋರ್ ಅಲ್ಲಿ ಸರ್ಚ್ ಬಾರ್ ಓಪನ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ E ಪ್ರೆಸ್ ಮಾಡ್ತಾ ಇದ್ದೀನಿ. E ಫಾರ್ ಎಡಿಟ್. Microsoft Store window button, search grouping, search edit blank. ಸ್ನೇಹಿತರೆ, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ಬ್ಲೂಟೂತ್ ಆಡಿಯೋ ಟೈಪ್ ಮಾಡ್ತಾ ಇದ್ದೀನಿ. BLUETOOTH ಸ್ಪೇಸ್ AUDO. BLUETOOTH space A. 7 suggestions. ಸ್ನೇಹಿತರೆ, ಇವಾಗ ನಾನು ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Bluetooth audio receiver 1 of 7. ಓಕೆ ಫ್ರೆಂಡ್ಸ್, ಬ್ಲೂಟೂತ್ ಆಡಿಯೋ ರಿಸೀವರ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Bluetooth audio receiver results updated. Bluetooth audio receiver grouping filters toggle button not pressed. Sign and tooltip. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. All departments toggle button pressed 1 of 3. Bluetooth audio receiver 918 total ratings. Average rating of 4.1 out of 5 stars. Free button 1 of 20. ಓಕೆ ಫ್ರೆಂಡ್ಸ್, ನೋಡಿ ರೇಟಿಂಗ್ ಕೂಡ ಚೆನ್ನಾಗಿದೆ.
ಫ್ರೀ ಬಟನ್ ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Button pane. ಸ್ನೇಹಿತರೆ ಇವಾಗ ರಿಸಲ್ಟ್ ತೋರಿಸ್ತಾ ಇದೆ. ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Get button. ಓಕೆ ಫ್ರೆಂಡ್ಸ್, ಗೆಟ್ ಬಟನ್ ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಡ್ರೈವರ್ ಇನ್ಸ್ಟಾಲ್ ಆಗುತ್ತೆ. Space. Getting ready. Preparing to download. 9% installing. 3%. 30% installing. 40%. 40% installing. 89%. 89%. Installing 100%. 100%. Share button 0%. Open button. ಸ್ನೇಹಿತರೆ ಇವಾಗ ಸಕ್ಸಸ್ಫುಲ್ ಆಗಿ ಬ್ಲೂಟೂತ್ ಆಡಿಯೋ ರಿಸೀವರ್ ಮತ್ತೆ ಬ್ಲೂಟೂತ್ ರಿಸೀವರ್ ಡ್ರೈವರ್ ಎರಡು ಇನ್ಸ್ಟಾಲ್ ಆಯ್ತು. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ಯೂಸ್ ಮಾಡೋದು ಯಾವ ರೀತಿ ತಿಳ್ಕೊಳ್ಳೋಣ. ಸ್ನೇಹಿತರೆ ಇವಾಗ ನಾನು ನನ್ನ ಲ್ಯಾಪ್ಟಾಪ್ ಅಲ್ಲಿ ಬ್ಲೂಟೂತ್ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window. Search box edit blank. ಸ್ನೇಹಿತರೆ ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ಬ್ಲೂಟೂತ್ ಟೈಪ್ ಮಾಡ್ತಾ ಇದ್ದೀನಿ. BLUETOOTH. B. Bluetooth and other devices settings. System settings 1 of 5. ಓಕೆ ಫ್ರೆಂಡ್ಸ್, ಬ್ಲೂಟೂತ್ ಅಂಡ್ ಅದರ್ ಸೆಟ್ಟಿಂಗ್ಸ್ ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings window. Expand search box button. ಸ್ನೇಹಿತರೆ ಇವಾಗ ಬ್ಲೂಟೂತ್ ಪೇಜ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open navigation button. Open navigation tooltip. ಮತ್ತೆ ಟ್ಯಾಬ್. Bluetooth and devices button 1 of 2. Bluetooth toggle button pressed. Add device button. Audio grouping list. Amket pocket blast. Category headphone. Battery unknown. State not connected. Grouping 1 of 3. Show connect button. ಸ್ನೇಹಿತರೆ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Other devices grouping list. Redmi 9A. Category phone. Battery unknown. State not connected. Grouping 1 of 2. Show more settings button collapsed 1 of 2. ಓಕೆ ಫ್ರೆಂಡ್ಸ್, ರೆಡ್ಮಿ 9A ಫೋನ್. ನಾನೀಗ ನನ್ನ ಆಂಡ್ರಾಯ್ಡ್ ಡಿವೈಸ್ ಇಂದ ಬ್ಲೂಟೂತ್ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. Notification sheet. Settings. Button. System launcher. Settings. Settings. Search. About. Security. SIM card. Wi-Fi. Bluetooth. Off. 8 of 33. Bluetooth. Back. Bluetooth. Bluetooth. Tick box. 1 of 4. In list. 4 items. ಸ್ನೇಹಿತರೆ ಇವಾಗ ನಾನು ನನ್ನ ಆಂಡ್ರಾಯ್ಡ್ ಡಿವೈಸ್ ಅಲ್ಲಿ ಬ್ಲೂಟೂತ್ ನ ಆನ್ ಮಾಡ್ತಾ ಇದ್ದೀನಿ. Ticked. Bluetooth. Ticked. Tick box. 1 of Bluetooth. Ticked. Tick box. 1 of 11. ಸ್ನೇಹಿತರೆ ಈಗ ಬ್ಲೂಟೂತ್ ಆನ್ ಆಗಿದೆ. ನಾನೀಗ ರೇಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ. Device. New run. Device. Saagar. Save. 5 of 11. ಓಕೆ ಫ್ರೆಂಡ್ಸ್, ಸಾಗರ್ ನಾನೀಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ನಾನು ಆಲ್ರೆಡಿ ಪೇರ್ ಮಾಡ್ಕೊಂಡಿರ್ತಕ್ಕಂಥ ಡಿವೈಸ್. Redmi 9A state connected. ಫ್ರೆಂಡ್ಸ್ ಇವಾಗ ಸಕ್ಸಸ್ಫುಲ್ ಆಗಿ ನನ್ನ ಆಂಡ್ರಾಯ್ಡ್ ಡಿವೈಸ್ ಇಂದ ವಿಂಡೋಸ್ ಪಿಸಿ ಗೆ ಬ್ಲೂಟೂತ್ ಕನೆಕ್ಟ್ ಆಯ್ತು. ನಾನೀಗ ಬ್ಲೂಟೂತ್ ಸೆಟ್ಟಿಂಗ್ಸ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ ಇವಾಗ ಬ್ಲೂಟೂತ್ ಆಡಿಯೋ ರಿಸೀವರ್ ಇದನ್ನ ಯಾವ ರೀತಿ ಯೂಸ್ ಮಾಡೋದು ತಿಳ್ಕೊಳ್ಳೋಣ. ನಾನು ಇವಾಗ ಇದನ್ನ ಓಪನ್ ಮಾಡೋದಕ್ಕೆ ಶಾರ್ಟ್ ಕಟ್ ಕೀ ಏನಪ್ಪಾ ಅಂತಂದ್ರೆ ವಿಂಡೋಸ್ ಇನ್ಸರ್ಟ್ ಮತ್ತೆ ಬಿ ಫಾರ್ ಬ್ಲೂಟೂತ್. ನಾನೀಗ ವಿಂಡೋಸ್ ಇನ್ಸರ್ಟ್ ಮತ್ತೆ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ. Launching Bluetooth audio receiver window. ಸ್ನೇಹಿತರೆ ಇವಾಗ ಬ್ಲೂಟೂತ್ ಆಡಿಯೋ ರಿಸೀವರ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List idle not selected 1 of 1. ಸ್ನೇಹಿತರೆ ಇಲ್ಲಿ ಮೊದಲನೇದು ಐಡಲ್ ಅಂತ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open connection button. ಓಕೆ ಫ್ರೆಂಡ್ಸ್, ಓಪನ್ ಕನೆಕ್ಷನ್ ಬಟನ್ ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List device name Redmi 9A status connecting 1 of 1. ಸ್ನೇಹಿತರೆ ಇವಾಗ ಸಕ್ಸಸ್ಫುಲ್ ಆಗಿ ಆಂಡ್ರಾಯ್ಡ್ ಡಿವೈಸ್ ಇಂದ ವಿಂಡೋಸ್ ಪಿಸಿ ಗೆ ಸೌಂಡ್ ಕಾಸ್ಟ್ ಆಗ್ತಾ ಇದೆ. ಈಗ ನಾನು ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ನಾನೀಗ ಗೂಗಲ್ ಜೆಮಿನಿ ಓಪನ್ ಮಾಡ್ತಾ ಇದ್ದೀನಿ. Overview. Button. Overview. Google Gemini. Unlocked. Gemini. Open sidebar. Button. ಸ್ನೇಹಿತರೆ ಇವಾಗ ಗೂಗಲ್ ಜೆಮಿನಿ ಓಪನ್ ಆಗಿದೆ. ನಾನೀಗ ಲೈವ್ ಆಗಿ ನಿಮಗೆ ಬ್ಲೂಟೂತ್ A2DP ಡಿವೈಸ್ ಬಗ್ಗೆ ಮಾಹಿತಿನ ಕೇಳಿಸ್ತೀನಿ. Page. Open Gemini Live. Button. Open. ಹೇ ಜೆಮಿನಿ. Hey there. What can I do for you? ಬ್ಲೂಟೂತ್ A2DP ಡಿವೈಸ್ ಬಗ್ಗೆ ಕನ್ನಡದಲ್ಲಿ ಮಾಹಿತಿ. ಬ್ಲೂಟೂತ್ A2DP ಡಿವೈಸ್ ಬಗ್ಗೆ ಕೇಳಿದಿರಾ? ಇದು ಹೈ ಕ್ವಾಲಿಟಿ ಆಡಿಯೋನ ವೈರ್ಲೆಸ್ ಆಗಿ ಒಂದು ಡಿವೈಸ್ ನಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಅಂದ್ರೆ ನಿಮ್ಮ ಫೋನ್ನಿಂದ ಹೆಡ್ಫೋನ್ಸ್ಗೆ ಅಥವಾ ಸ್ಪೀಕರ್ಸ್ಗೆ ಸೂಪರ್ ಕ್ವಾಲಿಟಿಯಲ್ಲಿ ಹಾಡುಗಳನ್ನ ಕೇಳಬಹುದು. A2DP ಡಿವೈಸ್ ಅಂದರೆ ಏನು? ಇದರ ಬಗ್ಗೆ ಶಾರ್ಟ್ ಫಾರ್ಮ್. A2DP ಅಂದ್ರೆ ಅಡ್ವಾನ್ಸ್ಡ್ ಆಡಿಯೋ ಡಿಸ್ಟ್ರಿಬ್ಯೂಷನ್ ಪ್ರೊಫೈಲ್. ಶಾರ್ಟ್ ಫಾರ್ಮ್ ನನ್ನು ಹೇಳಬೇಕು ಅಂದ್ರೆ ಇದು ಬ್ಲೂಟೂತ್ ಬಳಸ್ಕೊಂಡು ಹೈ ಕ್ವಾಲಿಟಿ ಆಡಿಯೋನ ವೈರ್ಲೆಸ್ ಆಗಿ ಟ್ರಾನ್ಸ್ಫರ್ ಮಾಡೋ ವಿಧಾನ ಅಷ್ಟೇ. ಇನ್ನೂ ಏನಾದ್ರೂ ತಿಳ್ಕೋಬೇಕಾ? ಧನ್ಯವಾದಗಳು. ಸ್ನೇಹಿತರೆ ಕೇಳಿದ್ರಲ್ಲ, ಈ ರೀತಿ ನಾವು ಬ್ಲೂಟೂತ್ A2DP ಡಿವೈಸ್ ನ ಬಳಸ್ಕೊಂಡು ನಮ್ಮ ಆಂಡ್ರಾಯ್ಡ್ ಡಿವೈಸ್ ಇಂದ ವಿಂಡೋಸ್ ಪಿಸಿಗೆ ಸೌಂಡ್ ಅನ್ನ ಶೇರ್ ಮಾಡೋ ರೀತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.